ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು. ಭಾಗ 4 ಸಂಗಮ. ಅದರಲ್ಲಿ ಅಧ್ಯಾಯ 48 ಯೋಗಾಂಗ ತ್ರಿವಿಧಿಯ ರಚನೆ. ಈ ಅಧ್ಯಾಯದ ಮೊದಲ ಪಾರ್ಟನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅಕ್ಕ ಮಹಾದೇವಿಯು ಉತ್ಥಾನಗೊಂಡಾಗ ವೇಳೆ ಎಷ್ಟಾಯಿತೆಂದು ಅರಿವಾಗಲಿಲ್ಲ. ದೀವಿಗೆಯು ಸಾಕಷ್ಟು ಎಣ್ಣೆಯಿಂದ ತುಂಬಿದ್ದನ್ನು ನೋಡಿ ವಿಸ್ಮಯವಾಯಿತು. ದೀರ್ಘಕಾಲದವರೆಗೆ ಪದ್ಮಾಸನದಲ್ಲಿ ಕುಳಿತಿದ್ದರೂ ಸಹ ನೋವೆನಿಸದೆ ಶರೀರವು ಅರಳೆಯಷ್ಟು ಹಗುರವಾಗಿದ್ದು ಅತೀಂದ್ರಿಯ ಅನುಭವವು ದಿವ್ಯಾನಂದವನ್ನು ನೀಡಿದ್ದಿತು. ಇಷ್ಟಲಿಂಗವನ್ನು ಧರಿಸಿಕೊಳ್ಳುತ್ತಾ ನನ್ನ ಅನುಭವವನ್ನು ಬರೆದಿಡಬೇಕು ಎನಿಸುತ್ತಿದೆ. ಓಲೆಯ ಕಂಠವನ್ನು ಒಡನೆಯೇ ಇರಿಸಿಕೊಳ್ಳಲಿಲ್ಲವಲ್ಲ ಎಂದುಕೊಂಡು ಮಗ್ಗುಲಿಗೆ ನೋಡಿದಾಗ ಅವು ಸಿದ್ಧವಾಗಿದ್ದವು. ಅವುಗಳ ಪಕ್ಕದಲ್ಲಿ ಕೇಸರಿ ಮಿಶ್ರಿತ ಹಾಲು, ಸಿಪ್ಪೆ ತೆಗೆದಿಟ್ಟ ಹಣ್ಣುಗಳಿದ್ದವು. ಇದು ನೀಲಾಂಬಿಕೆಯ ವ್ಯವಸ್ಥೆ ಇರಬೇಕು ಎಂದುಕೊಂಡು ಹೃದಯ ತುಂಬಿ ಬಂದಿತು. ಮಾತೃ ಪ್ರಸಾದವೆಂದು ಭಕ್ತಿಯಿಂದ ಸ್ವೀಕರಿಸಿ ತನ್ನ ಅನುಭವವನ್ನು ತ್ರಿಪದಿಯ ಮೂಲಕ ಬರೆಯಲು ಪ್ರಾರಂಭಿಸಿದಳು. ತುಂಬಿದ ಹೊಳೆ ಹರಿವಂತೆ ಅನುಭವವು ತ್ರಿಪದಿಯ ರೂಪದಲ್ಲಿ ನಿರರ್ಗಳವಾಗಿ ಹರಿಯಿತು. ಬೆಳಗಿನ ಕೋಳಿ ಕೂಗಿದಾಗ ಮೇಲಕ್ಕೆದ್ದಳು. ಎಷ್ಟೋ ವರ್ಷಗಳ ಅಂತರಂಗದ ಹಸಿವೆ ಇಂದು ಹಿಂಗಿದಂತೆನಿಸಿ ಸಂತೃಪ್ತಿಯು ಸರ್ವಾಂಗವನ್ನು ಬಳಸಿಕೊಂಡಿದ್ದಿತು. ಆ ಸಂತೃಪ್ತಿಯ ಅಲೆಗಳನ್ನು ವದನ ಸರಸಿಯಲ್ಲಿ ಇಂಬಿಟ್ಟುಕೊಂಡು ಸುಪ್ರಭಾತದ ಪೂಜೆ ಮುಗಿಸಿ ಅನುಭವಗೋಷ್ಠಿಗೆ ನಡೆದಳು. ಮುಂಜಾವಿನ ಪೂಜೆ ಪೂರೈಸಿ ಬಸವಣ್ಣ, ಪ್ರಭುದೇವ ಮತ್ತು ಚನ್ನಬಸವಣ್ಣನವರು ನೆರೆದ ಶರಣರ ಮಧ್ಯೆ ಚರ್ಚೆಗಾಗಿ ಕೈಗೆತ್ತಿಕೊಳ್ಳಬೇಕಾದ ವಿಷಯದ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದರು. ಅಕ್ಕ ಮಹಾದೇವಿ ಪ್ರಸನ್ನವದನಳಾಗಿ ಅವರಿಗೆ ಪ್ರಣಾಮಿಸಲು ಅವರು ಮರು ನಮಸ್ಕರಿಸಿದರು. ಬಹುದಿನಗಳ ನಿನ್ನ ಬಯಕೆ ಕೈ ಸೇರಿತ್ತಲ್ಲವೇ ಅಕ್ಕ? ಚನ್ನಮಲ್ಲಿಕಾರ್ಜುನನ ಪ್ರೇಮ ಪಾತ್ರ ಅರ್ಧಾಂಗಿನಿ ನೀನು. ಅಂತೆಯೇ ನಿನ್ನ ಸಾಧನೆಗೆ ಅವನು ಬಹುಬೇಗನೆ ಫಲವೀಯುವನು. ಕೂಡಲದಲ್ಲಿ ಸಗುಣ ಸಾಕ್ಷಾತ್ಕಾರ ಹೊಂದಿದ ನಂತರ ನಾನು ಇತ್ತ ಬಂದೆನಷ್ಟೆ. ಆಗ ನನ್ನ ಗಂಡ ಬರಬೇಕೆಂದು ಎನ್ನಂತರಂಗವೆಂಬ ಮನೆಯ ತೆರಹು ಮಾಡಿ ಹೃದಯ ಕಮಲದಲ್ಲಿ ಪ್ರೇಮದ ಹಾಸಿಗೆ ಹಾಸಿ ಅದಕ್ಕೆ ಧ್ಯಾನದ ಅಲಂಕಾರ ಮಾಡಿ ಜ್ಞಾನದ ದೀಪವಿರಿಸಿ ಪಶ್ಚಿಮದ ಬಾಗಿಲನ್ನು ತೆರೆದು ಮೈಯೆಲ್ಲ ಕಣ್ಣಾಗಿ ಕಾಯುತ್ತಲಿದ್ದೆ. 12 ವರ್ಷಗಳ ಘನ ಸಾಧನೆಯಿಂದ ಪರಿತಪಿಸಿದಾಗ ನನ್ನೊಡೆಯ ಕಣ್ತೆರೆದು ಕೃಪೆ ತೋರಿ ಹೃದಯದಲ್ಲಿ ಮೂರ್ತಿಗೊಂಡ. ನಿನ್ನನ್ನು ಮಾತ್ರ ಅಷ್ಟು ದೀರ್ಘಕಾಲ ಕಾಯಿಸಲಿಲ್ಲ. ಮಕ್ಕಳ ಮೇಲಿರುವುದಕ್ಕಿಂತ ಹೆಂಡರ ಮೇಲೆ ಪ್ರೀತಿಯು ಹೆಚ್ಚಲ್ಲವೇ? ಬಸವಣ್ಣ ಮುಗುಳ್ನಕ್ಕರು. ಅಪ್ಪ, ಗುರಿಗೊಂದು ದಾರಿಯನ್ನು ಮೊಟ್ಟಮೊದಲಿಗೆ ಕಂಡು ಹಿಡಿಯುವವರಿಗೆ ಬಹು ಕಷ್ಟ. ಒಮ್ಮೆ ಕಂಡುಕೊಂಡು ರಾಜಮಾರ್ಗವನ್ನು ಹಾಕಿಕೊಟ್ಟ ಬಳಿಕ ಹಿಂಬಾಲಿಸುವವರಿಗೆ ಕಷ್ಟವೇ? ನೀನು ನಮಗೆಲ್ಲ ದಾರಿದೀಪ. ಅಕ್ಕ ಮಹಾದೇವಿ ಕೃತಜ್ಞತೆಯಿಂದ ನುಡಿದಳು. ಸರಿಯಾಗಿ ನುಡಿದೆ ತಾಯಿ. ಗುಹೇಶ್ವರ ಲಿಂಗಕ್ಕೆ ವಿಳಾಸವಾಗಿರುವನು ಈ ಸಂಗನ ಬಸವಣ್ಣನು. ಭಕ್ತರು ದೇವನಿಗೆ ಬರೆಯಬೇಕಾದ ಭಿನ್ನಪದ ಓಲೆಗಳನ್ನು ಸಂಗನ ಬಸವಣ್ಣನ ವಿಳಾಸಕ್ಕೆ ಹಾಕಿದರೆ ಸಾಕು. ಏಕೆಂದರೆ ಸರ್ವವ್ಯಾಪಕನೂ ನಿರಾಕಾರನೂ ಆದ ಆ ಪರಮಾತ್ಮನು ವಿಶೇಷವಾಗಿ ಕೇಂದ್ರೀಕೃತವಾಗಿ ಈ ಮಹಾಗುರುವಿನ ಆಶ್ರಯದಲ್ಲಿರುವನು. ಪ್ರಭುದೇವರು ನಕ್ಕರು. ಬಸವಣ್ಣನವರು ಗಂಭೀರ ಮುದ್ರೆ ಧರಿಸಿ ಹೇಳಿದರು. ಇದು ಬಹುದೊಡ್ಡ ಮಾತು ಪ್ರಭುದೇವರೇ. ಈಗಾಗಲೇ ಜನರು ನನ್ನನ್ನು ಧರ್ಮಗುರು, ಸಮಯಾಚಾರಿ ಎನ್ನತೊಡಗಿರುವರು. ಈ ಹೊಗಳಿಕೆ ನನಗೆ ಬಹಳಷ್ಟು ವ್ಯಥೆಯನ್ನುಂಟು ಮಾಡುತ್ತಿದೆ. ಬಸವಣ್ಣ, ನಿನ್ನ ಬಂಧುಗಳಾಗಿ ಸಮಕಾಲೀನರಾಗಿ ಇರುವ ಪುಣ್ಯ ನಮ್ಮದು. ಮುಂದಿನ ಜಗತ್ತು ನಿನ್ನಂಥ ಸರ್ವಾಂಗ ಪರಿಪೂರ್ಣ ಮಹಾಂತನನ್ನು ಸಮರ್ಪಕವಾಗಿ ಅರ್ಥ ಮಾಡಿಕೊಳ್ಳಬಲ್ಲುದೇ? ಇಂತಹ ವ್ಯಕ್ತಿಯೋರ್ವನಿದ್ದ ಇರಲು ಸಾಧ್ಯ ಎಂದು ಕಲ್ಪಿಸಿಕೊಳ್ಳಬಹುದೇ ಎಂಬ ಸಂಶಯ ನನಗೆ. ಚನ್ನಬಸವಣ್ಣ ದನಿಗೂಡಿಸಿದನು. ಅಷ್ಟಲ್ಲದಿದ್ದರೆ ನಿನ್ನ ಹೆಸರು ಮಂತ್ರವಾಗಿ ಜನಮನದಲ್ಲಿ ನಿಲ್ಲಬಹುದಿತ್ತೇ? ನೀನರಿಯೆ ಬಸವಣ್ಣ, ನಾಳಿನ ಜಗತ್ತು ದೇವರ ಇರವನ್ನೇ ಮರೆತು ನಾಸ್ತಿಕವಾಗಿ ನಿಂತರೂ ನಿನ್ನ ಹೆಸರನ್ನು ಎಂದೂ ಮರೆಯದು. ಮಾನವತಾವಾದಿಯೆಂದು, ಸ್ವತಂತ್ರ ವಿಚಾರಕನೆಂದು, ದೀನರ ಉದ್ಧಾರಕನೆಂದು, ಜಾತ್ಯತೀತ ರಾಷ್ಟ್ರ ನಿರ್ಮಾಪಕನೆಂದು, ಆರ್ಥಿಕ ಸಮಾನತೆಯನ್ನು ಸ್ಥಾಪಿಸಿದ ಸಮತಾವಾದಿಯೆಂದು, ಶ್ರೀಸಾಮಾನ್ಯನಿಗೆ ಧರ್ಮ ಮಂದಿರದ ಹೆಬ್ಬಾಗಿಲು ತೆರೆದು ಇಂಬು ಕೊಟ್ಟವನೆಂದು ಜಯಘೋಷ ಮಾಡುವುದು. ಧರ್ಮವನ್ನು ನಂಬಿದರೆ ಮೂಢನಂಬಿಕೆ
ಕರ್ಮವಾದ, ನಿರಾಶೆ, ಹೇಡಿತನಗಳು ಬರುವವು ಎಂಬ ವಿತಂಡವಾದಿಗಳು ನಿನ್ನ ಬದುಕನ್ನು ನೋಡಿ, ವೈಚಾರಿಕ ಶರಣ ಸಾಹಿತ್ಯವನ್ನೋದಿ, ನಿಜವಾದ ಧರ್ಮದ ತಳಹದಿಯ ಮೇಲೆಯೇ ಮೌಢ್ಯತೆ ಇಲ್ಲದ ವಾಸ್ತವವಾದಿತ್ವದ ತತ್ವನಿಷ್ಠೆಯ ವರ್ಗರಹಿತ ವರ್ಣರಹಿತ ಸಮಾಜ ರಾಷ್ಟ್ರಗಳನ್ನು ಕಟ್ಟಬಹುದು ಎಂಬ ನಂಬಿಕೆ ತಾಳುವುದು. ಈಗ ನೀನು ವಿಚಾರವಂತ ಭಕ್ತರ ಮಂತ್ರಪುರುಷನಾಗಿದ್ದರೆ ಶತಮಾನಗಳ ಬಳಿಕ ಕೋಟಿ ಕೋಟಿ ಶ್ರಮಜೀವಿಗಳ ಆರಾಧ್ಯ ಗುರುವಾಗುವೆ. ಪ್ರಭುದೇವರು ಭಕ್ತಿಭಾವ ತುಂಬಿ ನುಡಿದರು. ಸಾಕು ಸಾಕು ಪ್ರಭುವೆ, ಈ ಹೊಗಳಿಕೆಯ ಹೊನ್ನ ಶೂಲ ಸಾಕು ತಂದೆ. ನನ್ನ ಬದಲು ದೇವಾದಿದೇವನನ್ನು ಹೊಗಳಿರಿ, ಕೇಳಿ ಪುನೀತನಾಗುವೆ. ಸ್ವಲ್ಪ ನೊಂದುಕೊಂಡು ಬಸವಣ್ಣನವರು ವಿನೀತರಾಗಿ ಖಿನ್ನದನಿಯಲ್ಲಿ ಹೇಳಿದರು. ಹೊಗಳಿಕೆಯಲ್ಲ ಬಸವಣ್ಣ, ಇದು ವಾಸ್ತವಿಕತೆ. ಕಾಯಕ ತತ್ವವನ್ನು ನೀಡಿ ದುಡಿತಕ್ಕೆ ಗೌರವವನ್ನು, ದೈವತ್ವವನ್ನು ತಂದುಕೊಟ್ಟು ಭೂಸ್ವರ್ಗವನ್ನು ನಿರ್ಮಾಣ ಮಾಡಿದ ನೀನು ಕಾಣದ ಆ ದೇವನಿಗಿಂತ ಮಿಗಿಲು. ಅವನನ್ನು ತೋರಿದವ ನೀನೇ ತಾನೇ. ದೇವರು ಮುಕ್ತಿಯನ್ನು ನೀಡುವವನು, ನೀನು ಕೊಡಿಸುವವನು, ನಾವು ಪಡೆಯುವವರು. ಅಕ್ಕ ಮಹಾದೇವಿ ನುಡಿದಳು. ಆಯಿತು ತಾಯಿ, ನೀನು ಇವರ ಜಾಡಿನಲ್ಲೇ ನುಡಿವೆಯಾ? ಈ ಹೊಗಳು ಬಟ್ಟಂಗಿಗಳ ಕೂಟ ಸಾಕು. ಬೆತ್ತದ ಬುಟ್ಟಿಯಲ್ಲಿ ಅದೇನೆನ್ನು ತಂದಿರುವೆ ತೋರಿಸು. ಬಸವಣ್ಣನವರು ಮಾತಿನ ಪಥವನ್ನು ತಿರುಗಿಸಿದರು. ಅಕ್ಕ ಮಹಾದೇವಿ ತಾನು ರಚಿಸಿದ ತ್ರಿಪದಿಗಳನ್ನು ಎದುರಿಗಿಟ್ಟಳು. ಕೃತಿಯ ಹೆಸರೇನು? ಪ್ರಭುದೇವರು ಪ್ರಶ್ನಿಸಿದರು. ಯೋಗಾಂಗ ತ್ರಿವಿಧಿ ಅಂದು. ವಿಷಯ ವ್ಯಾಪ್ತಿಯೇನು? ಚನ್ನಬಸವಣ್ಣನವರು ಕೇಳಿದರು. ಈಗಾಗಲೇ ನಾನು 100 ವಚನಗಳನ್ನು ಬರೆದಿರುವೆ. ಅವು ಸಮಗ್ರ ಜೀವನದ ವಿವಿಧ ಘಟನೆಗಳನ್ನು, ನಾನು ಹೇಳಲಿರುವ ತತ್ವಗಳನ್ನು ಒಳಗೊಂಡು ನುಡಿದ ಮೌಕ್ತಿಕಗಳು. ಆದರೆ ಈ ಕೃತಿಯು ವಿಶೇಷವಾಗಿ ಯೋಗ ಸಾಧನೆಯ ದರ್ಪಣವಾಗಿ ಸ್ವಾನುಭಾವವನ್ನು ಪ್ರತಿಬಿಂಬಿಸಬೇಕೆಂದು ನನ್ನ ಇಚ್ಛೆ. ಒಳ್ಳೆಯ ವಿಚಾರ ಎಂದು ಬಸವಣ್ಣ ಮೆಚ್ಚುಗೆ ಸೂಸಿ, ನೀನೇ ಓದು ತಾಯಿ ಎಂದರು. ಅಕ್ಕ ಮಹಾದೇವಿಯು ತಂಬೂರಿಯನ್ನು ಮೀಂಟುತ್ತಾ ಜನಪದ ಗೀತೆಯ ಧಾಟಿಯಲ್ಲಿ ಹಾಡತೊಡಗಿದಳು. ಮೊದಲು ಗುರುಸ್ತೋತ್ರವನ್ನು ಮಾಡಿ, ನಂತರ ಯೋಗ ಸಾಧನೆಯ ವಿವಿಧ ಹಂತಗಳಲ್ಲಿ ಸಾಧಕನ ಮನಸ್ಥಿತಿ, ಅವನು ಪಡೆಯುವ ಅನುಭವಗಳನ್ನು ಸುಶ್ರಾವ್ಯವಾಗಿ ಹಾಡಿದಳು. ಮಾಘ ಮಾಸವು ಪೋಗಿ ಮೇಗೆ ಬಂದಿತು ಚೈತ್ರ, ಮಾಘ ಮಾಸವು ಪೋಗಿ ಮೇಗೆ ಬಂದಿತು ಚೈತ್ರ, ಬೇಗ ಮಾಮರವು ತಳಿರೇರೆ, ಬೇಗ ಮಾಮರವು ತಳಿರೇರೆ, ಅದ ಕಂಡು ಕೂಗಿ ಕರೆಯಿತ್ತು ಕಳಕಂಠ, ಕೂಗಿ ಕರೆಯಿತ್ತು ಕಳಕಂಠ. 9 ವೆಜ್ಜದ ತುಂಬಿದ ಕೊಡನೊಳಗೆ, 9 ವೆಜ್ಜದ ತುಂಬಿದ ಕೊಡನೊಳಗೆ, ಸಂಭ್ರಮದ ಮುತ್ತು ಇರುತಿಹುದು, ಸಂಭ್ರಮದ ಮುತ್ತು ಇರುತಿಹುದು, ಅದರನುವ ನಂಬಿ ಕಂಡವನೇ ಕಡುಜಾಣ, ನಂಬಿ ಕಂಡವನೇ ಕಡುಜಾಣ. ಕೋಡಗದ ಒಡಗೂಡಿ ಆಡುವ ನರಿನಾಯಿ, ಕೋಡಗದ ಒಡಗೂಡಿ ಆಡುವ ನರಿನಾಯಿ, ಈಡಾದ ಮನೆಯ ಮುರಿದೇನು, ಈಡಾದ ಮನೆಯ ಮುರಿದೇನು, ಮತ್ತೊಂದು ಗೂಡಿನೊಳು ನಾನು ಮೆರೆದೇನು, ಗೂಡಿನೊಳು ನಾನು ಮೆರೆದೇನು. ಹಿತ್ತಲ ಬಾಗಿಲ ತೆರೆದು ಸತ್ತವನ ಎಬ್ಬಿಸಿ, ಹಿತ್ತಲ ಬಾಗಿಲ ತೆರೆದು ಸತ್ತವನ ಎಬ್ಬಿಸಿ, ಹೆತ್ತಮ್ಮನ ಕರವ ಪಿಡಿಯಲು, ಹೆತ್ತಮ್ಮನ ಕರವ ಪಿಡಿಯಲು, ಅವಳೀಗ ಇತ್ತಳು ತನ್ನ ಪದಕವನು, ಇತ್ತಳು ತನ್ನ ಪದಕವನು. ಕುಂಡಲಿಯ ಸರ್ಪನು ತುಂಡ ಮೇಲಕ್ಕೆ ತೆಗೆಯೇ, ಕುಂಡಲಿಯ ಸರ್ಪನನು ತುಂಡ ಮೇಲಕ್ಕೆ ತೆಗೆಯೇ, ಮಂಡಲವು 3 ಬೆಳಗಾಗೆ, ಮಂಡಲವು 3 ಬೆಳಗಾಗೆ, ನಡುವಳ ಖಂಡ ಜ್ಯೋತಿಯಲಿ ಬಯಲಾದೆ, ಅಖಂಡ ಜ್ಯೋತಿಯಲಿ ಬಯಲಾದೆ. ಮಾಘ ಮಾಸವು ಪೋಗಿ ಬೇಗೆ ಬಂದಿತು ಚೈತ್ರ, ಮಾಘ ಮಾಸವು ಪೋಗಿ ಬೇಗೆ ಬಂದಿತು ಚೈತ್ರ, ಬೇಗ ಮಾಮರವು ತಳಿರೇರೆ, ಬೇಗ
ಕಂಡು ಕೂಗಿ ಕರೆಯಿತು ಕಳಕಂಠ. ಕೂಗಿ ಕರೆಯಿತು ಕಳಕಂಠ. ಕೂಗಿ ಕರೆಯಿತು ಕಳಕಂಠ. ಹೃದಯವು ಸುವಿಧಾನದ ಸರಸಿಯಾಗಿ ತಾದಾತ್ಮ್ಯ ಭಾವದಿಂದ ಅಕ್ಕ ಮಹಾದೇವಿಯು ಹಾಡಿ ನಿಲ್ಲಿಸಿದಾಗ ತಂಬೂರಿಯನ್ನು ಬೆರಳುಗಳು ಮೀಂಟುತ್ತಲೇ ಇದ್ದು ಪರಮಾನಂದದ ಅಲೆಗಳು ಸುತ್ತಲೂ ಪ್ರವಹಿಸುತ್ತಿದ್ದವು. ಭಲೆ ಭಲೆ ಅದ್ಭುತ! ಪ್ರಭುದೇವರು ಉದ್ಘರಿಸಿದರು. ಬಸವಣ್ಣನವರು ಮಾತಿಗೆ ಮೀರಿದ ಸಂತೃಪ್ತಿಯ ನಗೆ ಸೂಸುತ್ತಾ ನುಡಿದರು. ಶರಣ ಶರಣೆಯರಿಗೆ ಶರಣು ಶರಣಾರ್ಥಿ. ಯಾವ ವಿಷಯವನ್ನು ಪ್ರಸ್ತಾಪಿಸೋಣ ಎಂದು ಚಿಂತನೆಯನ್ನು ಮಾಡುತ್ತಿರುವಾಗಲೇ ಅಕ್ಕ ಮಹಾದೇವಿಯವರು ತಮ್ಮ ನೂತನ ಕೃತಿಯ ಪರಿಚಯವನ್ನು ತಮಗೆ ಮಾಡಿಕೊಟ್ಟಿರುವರು. ಈಗ ಅವರು ಹಾಡಿದ ತ್ರಿಪದಿಗಳ ಅರ್ಥ ನಿಮಗೆಲ್ಲ ಎಷ್ಟಾಯಿತು ಎಂಬುದನ್ನು ಅರಿಯೋಣ. ತಿಳಿಯದಿದ್ದರೆ ಸ್ವತಃ ಅನುಭಾವ ಶಿಖಾಮಣಿಗಳಾದ ಅವರೇ ಬಿಡಿಸಿ ಹೇಳಬಹುದು. ಅಪ್ಪಣ್ಣನ ಸತಿ ಲಿಂಗಮ್ಮ ಹೇಳಿದಳು, ಅಜ್ಞಾನದ ಅವಸ್ಥೆ, ಅಪ್ರಬುದ್ಧತೆ, ಲೌಕಿಕತೆಯ ಮಾಘಮಾಸವು ಹೋಗಿ ಸುಜ್ಞಾನೋದಯವಾಗಿ ಪ್ರಬುದ್ಧತೆ ಪಡಿಮೂಡಿದ ವಸಂತ ಋತು ಬಂದಾಗ ಸದ್ಭಕ್ತಿಯ ಮಾವಿನ ವೃಕ್ಷ ಚಿಗುರೊಡೆಯುವುದು. ಆಗ ಜೀವನೆಂಬ ಕೋಗಿಲೆ ಪರಶಿವನೆಂಬ ಸಂಗಾತಿಯನ್ನು ಕೂಗಿ ಕರೆಯತೊಡಗುವುದು. ನವದ್ವಾರಗಳಿಂದ ಕೂಗಿರುವ ಈ ಶರೀರವೆಂಬ ಕೊಡದಲ್ಲಿ ಆತ್ಮವೆಂಬ ಮುತ್ತು ನೆಲೆಸಿರುತ್ತದೆ. ಅದರ ರಹಸ್ಯವನ್ನು ತಿಳಿದು ಪಡೆದುಕೊಳ್ಳುವವನೇ ನಿಜವಾದ ಜ್ಞಾನಿ. ಅಕ್ಕ ನಾಗಮ್ಮ ವಿವರಿಸಿದಳು. ಮನವೆಂಬ ಕಪಿಯ ಸ್ನೇಹ ಮಾಡಿಕೊಂಡು ಆಟವಾಡುವ ಪಂಚಕರ್ಮೇಂದ್ರಿಯ ಎಂಬ ನಾಯಿಗಳು, ಪಂಚಜ್ಞಾನೇಂದ್ರಿಯ ಎಂಬ ನರಿಗಳು, ಇವಕ್ಕೆ ಕ್ರೀಡಾರಂಗವಾದ ಈ ಪ್ರಾಕೃತಿಕ ಶರೀರವನ್ನು ಮುರಿದು ಅಪ್ರಾಕೃತಿಕ ದೈವಿ ಶರೀರವನ್ನು ನಾನು ಹೊಂದಿದೆನು. ಮೋಳಿಗೆ ಮಾರಯ್ಯನವರ ಪತ್ನಿ ಮಹಾದೇವಿಯಮ್ಮ ಅರ್ಥೈಸಿದಳು. ನೀಲಲೋಚನೆ ವಿವರಿಸಿದಳು. ಹಿತ್ತಿಲ ಬಾಗಿಲೆಂದರೆ ಆಧಾರ ಚಕ್ರ. ಅದನ್ನು ತೆರೆದು ಸತ್ತಂತಿದ್ದ ಕುಂಡಲಿನಿ ಶಕ್ತಿಯನ್ನು ಜಾಗೃತಿಸಿ ದೈವಿ ಶಕ್ತಿಯಾದ ಚಿಚ್ಚಕ್ತಿಯ ಕರವನ್ನು ಹಿಡಿಯಲು ಆಕೆ ಮುಕ್ತಿ ಪದವಿಯ ಪದಕವನ್ನು ಕೊಟ್ಟಳು. ಹೀಗೆ ಕುಂಡಲಿನಿಯ ಸರ್ಪನು ತನ್ನ ತುಂಡ ಮೇಲಕ್ಕೆ ತೆಗೆಯಲು ತ್ರಿಕೂಟ ಜ್ಞಾನವಾದ ಆಜ್ಞಾಚಕ್ರವು ಬೆಳಗಿತು. ಆಗ ಸಹಸ್ರಾರದಲ್ಲಿ ನೆಲೆ ನಿಂತ ಅಖಂಡ ಜ್ಯೋತಿಯಲ್ಲಿ ಬಯಲಾದೆ. ವಚನ ಗಾಯನ ಕಾಯಕದ ಮಾಯಿದೇವಿ ಹೇಳಿದಳು. ಎಲ್ಲರೂ ಸಮರ್ಪಕವಾಗಿ ಉತ್ತರಿಸಿದರು. ಮಹಾದೇವಿಯಕ್ಕ, ನಿನಗೆ ಸಮಂಜಸವೆನಿಸಿದೆ? ಬಸವಣ್ಣನವರು ಕೇಳಿದರು. ತಮ್ಮಂತಹವರ ಮುಂದೆ ನಿಂತು ಈ ಮಹಾನುಭಾವಿಗಳ ವಾಣಿಯಲ್ಲಿ ತಪ್ಪು ತೆಗೆಯುವುದೇ? ಆ ದಾಷ್ಟಿಕತನ ನನಗಿಲ್ಲ ಗುರುವೇ. ಈ ಕೃತಿಯು ಇನ್ನೂ ಪೂರ್ಣವಾಗಿಲ್ಲ. ಆತ್ಯಂತಿಕ ಅನುಭವವು ಕರಗತವಾದ ಬಳಿಕ ಇದಕ್ಕೆ ಮಂಗಲ ಹಾಡುವೆ. ಹಾಗೇ ಆಗಲಿ ತಾಯಿ. ಇಲ್ಲಿಗೆ ನೀನು ಪ್ರಾಣಲಿಂಗ ಸಾಕ್ಷಾತ್ಕಾರದ ಹಂತವನ್ನು ಮುಟ್ಟಿದಂತಾಯಿತು. ಪ್ರಭುದೇವರು ಹೇಳಿದರು. ಅಪ್ಪನವರೇ, ನಿನ್ನೆ ನನ್ನ ಮುಂದೆ ಒಂದು ಹೊಸ ಪ್ರಪಂಚವನ್ನೇ ತೆರೆದಿಟ್ಟ ಅನುಭವವಾಯಿತು. ಈ ಆತ್ಮಾನಂದಕ್ಕಾಗಿ ಅದೆಷ್ಟು ಹಂಬಲಿಸಿದ್ದೇನೆಂದರೆ ಕಾಡಿನ ಹಕ್ಕಿ ಪಕ್ಷಿಗಳನ್ನೂ ಸಹ ಹಂಬಲ ತುಂಬಿ ಕೇಳುತ್ತಿದ್ದೆ. ಎಲೆ ಭ್ರಮರವೇ, ನೀನು ಮಕರಂದ ಪ್ರಿಯಳು. ನನ್ನ ಪರಶಿವನೂ ಸಹ ಭಕ್ತಿರಸ ಮಕರಂದ ಪ್ರಿಯನು. ಮಾಮರವೇ, ನೀನು ರುಚಿಯಾದ ಫಲಗಳನ್ನು ನೀಡಿದರೆ ನನ್ನ ದೇವನು ಮಹಾವೃಕ್ಷವಾಗಿ ಮುಕ್ತಿ ಪದವಿ ಎಂಬ ಫಲವನ್ನು ನನಗೀಯುವನು. ಬೆಳುದಿಂಗಳೇ, ನೀನು ನಿನ್ನ ತಂಗಿರಣಗಳಿಂದ ಜಗದ ಜನರನ್ನು ಆನಂದ ಪಡುವಂತೆ ಮಾಡುವೆ. ನನ್ನ ಪರಶಿವನು ತನ್ನ ಕಾರುಣ್ಯದ ಕಿರಣಗಳಿಂದ ಭಕ್ತರನ್ನು ಮುದಗೊಳಿಸುವನು. ಕೋಗಿಲೆಯೇ, ಇನಿದನಿಯಿಂದ ನೀನು ಜನಮನವ ತಣಿಸಿದರೆ ನಾದಲೋಲ ಪರಮಾತ್ಮನು ಅನಾದಿಗಾಯಕನೆಂದು ಬಿರುದು ತಾಳಿ ಓಂಕಾರವನ್ನು ಹಾಡಿ ಆ ನಾದ ಸ್ಪಂದನದಿಂದಲೇ ಸೃಷ್ಟಿಯ ರಚನೆಗೆ ಕಾರಣೀಭೂತನಾಗಿರುವನು. ಹೀಗೆ ಅನೇಕ ಅವನ ಗುಣಗಳು ನಿಮ್ಮಲ್ಲಿವೆ. ನೀವು ಅವನ ಇರುವನ್ನು ಬಲ್ಲಿರಾ ಎಂದು ಪರಿತಪಿಸಿ ಕೇಳುತ್ತಲಿದ್ದೆ. ಕಸ್ತೂರಿ ಮೃಗವು ತನ್ನ ಹೊಕ್ಕುಳದಲ್ಲಿ ಕಸ್ತೂರಿಯನ್ನು ಇರಿಸಿಕೊಂಡು ಸುತ್ತಲೂ ಅರಸಿ ಬಳಲುವಂತೆ ನಾನು ಆ ಪರಮನಿಗಾಗಿ ಅವನ ಕಾರುಣ್ಯದ ಆನಂದಕ್ಕಾಗಿ ದಿಕ್ಕೆಟ್ಟು ಅರಸುತ್ತಲಿದ್ದೆ. ಆದರೆ ನಿನ್ನೆಯ ಅನುಭವದಿಂದ ವಿಸ್ಮಿತಳಾಗಿ ಅವನನ್ನು ಕೇಳಿದೆ. ನಾನರಿಯದ ಮುನ್ನ ಎಲ್ಲಿರ್ದೆ ಹೇಳಯ್ಯ? ಚಿನ್ನದೊಳಗಣ ಬಣ್ಣದಂತೆ ಎನ್ನೊಳಗಿರ್ದೆ. ಅಯ್ಯ, ಎನ್ನೊಳಗೆ ಇನಿತಿರ್ದು ಮೈದೋರದ ಭೇದವ ನಿಮ್ಮಲ್ಲಿ ಕಂಡೆ ಕಾಣ ಚನ್ನಮಲ್ಲಿಕಾರ್ಜುನ. ಹಾಲಿನಲ್ಲಿರುವ ತುಪ್ಪದಂತೆ ಸೂರ್ಯಕಾಂತದೊಳಗಣ ಅಗ್ನಿಯಂತೆ ಅಡಗಿಕೊಂಡಿರುವ ಚನ್ನಮಲ್ಲಿಕಾರ್ಜುನನನ್ನು ಕಂಡು ಕಣ್ತೆರೆದೆನು, ಎಚ್ಚರಗೊಂಡೆನು. ಇಲ್ಲಿಯೇ ಇದ್ದು ಮೈದೋರಿದ ಅವನ ಲೀಲೆಗೆ ಅಚ್ಚರಿಪಟ್ಟೆನು. ಹಿಂದಿನ ದಿನದ ಸವಿ ಅನುಭವವನ್ನು ನೆನಪಿಸಿಕೊಂಡು ಅಕ್ಕ ಮಹಾದೇವಿ ನುಡಿದಳು. ಬಸವಣ್ಣನವರು ಆಗ ಹೇಳಿದರು. ಮುಂದಿನ ಅನುಭವವೇ ಭಾವಲಿಂಗ ಸಾಕ್ಷಾತ್ಕಾರ ಮಹಾದೇವಿಯಕ್ಕ.
ಆ ದೈವಿ ಚೈತನ್ಯ ಅಂತರಂಗದಲ್ಲಿ ಅಡಗಿಕೊಂಡಿರುವುದನ್ನು ಕಂಡಂತೆ ಅದೇ ತತ್ವವು ಜಗತ್ತಿನಲ್ಲಿ ಹಾಸುಹೊಕ್ಕಾಗಿ ತುಂಬಿರುವುದನ್ನು ಕಾಣಬೇಕು. ಈ ಶರಣೆಯರಲ್ಲಿ ಅನೇಕರು ತತ್ಸಾಧನೆಯಲ್ಲಿ ತೊಡಗಿರುವರು. ಕೆಲವರು ಪಥದಲ್ಲಿದ್ದಾರೆ, ಮತ್ತೆ ಕೆಲವರು ಗುರಿ ಮುಟ್ಟಿದ್ದಾರೆ. ಅಂತೂ ಶರಣೆಯರ ಸಂಕುಲದಲ್ಲಿ ಭ್ರುಕುಟಿಯ ಹಿಡಿದು ನಿಟಿಲ ನಯನನ ಬೆರೆದಳು ಅಕ್ಕ ಮಹಾದೇವಿ. ಶಿಖಾಚಕ್ರವಿಡಿದು ಶಿವನ ಬೆರೆದಳು ಅಕ್ಕ ನಾಗಾಯಿ. ಪಶ್ಚಿಮ ಚಕ್ರವಿಡಿದು ಪರಮನಾದಳು ಕೂಡಲ ಸಂಗಮ ದೇವನ ಮರುಳು ಮಗಳು ನೀಲಲೋಚನೆ. ಇದು ಸ್ತ್ರೀ ಕುಲವು ತಲೆ ಎತ್ತಿ ಹೆಮ್ಮೆ ಪಡಬಲ್ಲ ಅಪೂರ್ವ ಸಾಧನೆಯಲ್ಲವೇ ಪ್ರಭುಗಳೇ? ಬಸವಣ್ಣನವರು ಹೀಗೆ ಮಾತನಾಡಿ ನೀಲಾಂಬಿಕೆಯನ್ನು ಉದ್ದೇಶಿಸಿ ಹೇಳಿದರು. ನೀಲ, ಮುಂದಿನ ಭಾವಲಿಂಗಾನುಸಂಧಾನ ಮಾಡುವ ಸಾಧನೆಯನ್ನು ಅಕ್ಕ ಮಹಾದೇವಿಗೆ ಹೇಳಿಕೊಡು. ಮಹಾದೇವಿ ಅಕ್ಕ, ಈ ನೀಲಲೋಚನೆ ಯೋಗಸಿದ್ಧಿಯಲ್ಲಿ ಆತ್ಯಂತಿಕ ಸ್ಥಿತಿಯನ್ನು ಮುಟ್ಟಿದ್ದಾಳೆ. ಅಪ್ಪಣ್ಣನವರ ಸತಿ ಲಿಂಗಮ್ಮನೂ ಬಹಳ ಬಲ್ಲಿದಳು. ಇವರಿಂದ ಮುಂದಿನ ಸಾಧನೆಯಲ್ಲಿ ಪ್ರಾಯೋಗಿಕವಾಗಿ ಪರಿಣತಿ ಪಡೆ. ಆಗ ಬಸವಣ್ಣನವರ ಅನುಜ್ಞೆಯಂತೆ ನೀಲಾಂಬಿಕೆ ಹೇಳಿದಳು. ಭಾವಲಿಂಗ ಎಂದರೆ ಬ್ರಹ್ಮಾಂಡಗತ ದೈವ ಚೈತನ್ಯ. ತಾತ್ವಿಕ ದೃಷ್ಟಿಯಿಂದ ಅದನ್ನು ಮಹಾಲಿಂಗ ಎಂದು ಕರೆದರೆ, ಸಾಧನಾತ್ಮಕ ದೃಷ್ಟಿಯಿಂದ ಭಾವಲಿಂಗ ಎನ್ನುತ್ತೇವೆ. ಈ ಮಹಾಚೇತನವು ಹೂಮಾಲೆಯೊಳಗಣ ಸೂತ್ರದಂತೆ ಹಾಸುಹೊಕ್ಕಾಗಿ ಜಗತ್ತಿನಲ್ಲಿದ್ದು ಇದನ್ನು ಕಂಡುಕೊಂಡು ಪೂಜ್ಯ ಪೂಜಕ ಪೂಜೆಯ ತ್ರಿಪುಟಿ ಅಳಿಯುವುದೇ ಭಾವಲಿಂಗ ಸಾಕ್ಷಾತ್ಕಾರ. ಪ್ರಾಣಲಿಂಗ ಸಾಕ್ಷಾತ್ಕಾರದಲ್ಲಿ ತನ್ನನ್ನು ತಾನರಿತರೆ ಇಲ್ಲಿ ತಾನೇ ತಾನಾಗುವುದು. ಮೊದಲು ತನ್ನಲ್ಲಿ ಅವನನ್ನು ಕಂಡರೆ ಕೊನೆಯ ಹಂತದಲ್ಲಿ ಪರಮಾತ್ಮನ ಗರ್ಭದಲ್ಲಿ ತಾನಿರುವುದನ್ನು ಕಾಣುವನು. ಅಕ್ಕ ಮಹಾದೇವಿಯು ನೀಲಮ್ಮ ತಾಯಿ ಹೇಳಿದ ಒಂದೊಂದು ಅಂಶಗಳನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡಳು. ಅಂದಿನಿಂದ ಅವಳ ಸಾಧನೆ ಮುಂದುವರಿಯಿತು. ಬ್ರಹ್ಮರಂಧ್ರಕ್ಕೆ ಏರಿದ್ದ ಯೋಗ ಶಕ್ತಿಯನ್ನು ಶಿಖಾ ಮತ್ತು ಪಶ್ಚಿಮ ಚಕ್ರಗಳಿಗೆ ಏರಿಸಲು ಯತ್ನಿಸಿದಳು. ಅನೇಕ ದಿನಗಳವರೆಗೆ ಪ್ರಗತಿಯು ಅಷ್ಟಾಗಿ ತೋರದಿದ್ದಾಗ ಸ್ವಲ್ಪ ನಿರಾಶೆಗೊಂಡಳು. ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು 48ನೇ ಅಧ್ಯಾಯದ ಮೊದಲ ಪಾರ್ಟ್. ಇನ್ನು ಮುಂದುವರೆದ ಭಾಗವನ್ನು ನಾಳಿನ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ.